ಸಂಪುಟ ವಿಸ್ತರಣೆಯ ಕುರಿತಂತೆ 19ರಂದು ಚರ್ಚೆ ನಡೀಬಹುದಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ನೋಡಿ, ಕರ್ನಾಟಕ ಸರ್ಕಾರದ ಸಂಪುಟ ವಿಸ್ತರಣೆ ಸಂಬಂಧ ರಾಜ್ಯದ ನಾಯಕರ ಜೊತೆಗೆ ಇದೇ 19ರಂದು ಹೈಕಮಾಂಡ್ ನಾಯಕರು ಚರ್ಚೆ ನಡೆಸುವಂಥ ಸಂಭವ ಇದೆ. ಇನ್ನು ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರಲಿ ಅಂತ ವೆಯ್ಟ್ ಮಾಡಿದ್ದಾಯಿತು. ಈಗ ಬಂದಿದ್ದಾಯಿತು. ಶಾಸಕರು ಫುಲ್ ಅಲರ್ಟ್ ಆಗಿದ್ದಾಯಿತು. ಒಬ್ಬರಾದ್ಮೇಲೆ ಒಬ್ಬರು ದಂಡೆತ್ತಿ DK ಶಿ ಅವರ ಮನೆ ಮುಂದೆ ನಿಂತಿದ್ದಾಯಿತು. ಈಗ 19ನೇ ತಾರೀಕು ಈ ವಿಚಾರದ ಕುರಿತಂತೆ ಫೈನಲ್ ಆಗಬಹುದು ಅನ್ನುವಂಥ ಒಂದು ಅಂದಾಜಿದೆ, ಚರ್ಚೆ ಆಗಬಹುದು ಅಂತ. ನೋಡಿ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಸೋಮವಾರ ವಾಪಸ್ಸಾಗಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗೆ ಸಮಯಾವಕಾಶ ನೀಡುವಂತೆ ಮುಖ್ಯಮಂತ್ರಿ DK ಶಿ ಅವರು ರಾಹುಲ್ ಅವರಲ್ಲಿ ಕೋರಿಕೊಂಡಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಮನವಿಗಳು ಜಾಸ್ತಿ ಆಗ್ತಾ ಇದೆ. ಈಗ ಬೇಗ ಮಾಡಿಬಿಡಿ, ಸುಮ್ಮನೆ ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಇದೆ, ಸಮಯಗಳು ಹೋಗ್ತಾ ಇದೆ. ಜೊತೆಗೆ ಕೆಲವೊಂದು ಕಡೆ ಉಸ್ತುವಾರಿಗಳೇ ಇಲ್ಲದೆ ಆ ಕಡೆ ನಡೆಸೋದಾಗಿರ್ಬೋದು, ಅಥವಾ ಜನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಈಗಾಗಲೇ ಶಿಕ್ಷಣ ಸಚಿವರೇ ಇಲ್ಲದೆ ಕಂಟಿನ್ಯೂ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಆದಷ್ಟು ಬೇಗ ಮುಗಿಸ್ಕೊಳ್ಳೋಣ, ನಿಮಗೆ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಈಗ ಆ ಕಾಲಾವಕಾಶ 19ಕ್ಕೆ ಸಿಗಬಹುದಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ನವದೆಹಲಿಗೆ ಬರೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ರು ರಾಹುಲ್ ಅವರು. ಇದೇ 17ರಂದು ಡೆಹ್ರಾಡೂನ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಬಳಿಕವೇ ದೆಹಲಿಗೆ ಬರುವಂತೆ ಮುಖ್ಯಮಂತ್ರಿ ಅವರಿಗೆ ರಾಹುಲ್ ಅವರ ಕಚೇರಿಯಿಂದ ನಿನ್ನೆ ಮಧ್ಯಾಹ್ನ ಸಂದೇಶ ಬಂದಿದೆ ಅನ್ನುವಂಥದ್ದು ಮಾಹಿತಿ. ಅಂದರೆ ನನಗೆ ಯಾವುದೋ ಒಂದು ಮೀಟಿಂಗ್ ಇದೆ, ಅದು ಹೋಗಿ ಬರ್ತೀನಿ, ಅದಾದಮೇಲೆ ನೀವು ಬನ್ನಿ ಅಂತ ಬುಲಾವ್ ಕೊಟ್ಟಿದ್ದಾರೆ. ಇನ್ನು DK ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 18ರ ಸಂಜೆ ದೆಹಲಿಗೆ ಬರಲಿದ್ದಾರೆ, ಅಂದರೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಡೀಟೇಲ್ಸ್ ಅದಕ್ಕೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಇನ್ನು DK ಶಿ ಮತ್ತು ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರ ಜೊತೆ ಸಮಾಲೋಚನೆ ನಡೆಸಿ ಹೈಕಮಾಂಡ್ ನಾಯಕರು ಪಟ್ಟಿಯನ್ನು ಫೈನಲ್ ಮಾಡಲಿದ್ದಾರೆ. ಹರಿಪ್ರಸಾದ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಜುಲೈ 20 ಅಥವಾ 21ರಂದು ಸಂಪುಟ ವಿಸ್ತರಣೆ ಆಗಬಹುದು ಅಂತ ಮೂಲಗಳು ತಿಳಿಸಿದೆ. ಯಾವಾಗಲೇ ಮಾಡ್ತಾರಾ ಅಥವಾ SIR ಪ್ರಕ್ರಿಯೆ ಇನ್ನೇನು 28-29ಕ್ಕೆ ಮುಗಿದೋಗುತ್ತೆ, ಆಮೇಲೆ ನೋಡ್ಕೊಳ್ಳೋಣ ಅಂತಾರ ಗೊತ್ತಿಲ್ಲ. ಭಾರಿನೇ ಕುತೂಹಲ ಇದೆ. ಅದರಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಾದಂಥ ಅವಕಾಶ ನನಗೆ ಸಿಗ್ಬೋದಾ ಅಂತ. ಇರೋದು 20-21 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅವಕಾಶ ಸಿಗಬಹುದಾ ಅನ್ನುವಂಥ ಪ್ರಶ್ನೆಗಳನ್ನು ಇಟ್ಕೊಂಡು, ಕುತೂಹಲದಿಂದ ಒತ್ತಡಗಳನ್ನು ಹಾಕ್ಕೊಂಡು, ಮನವಿಗಳನ್ನು ಮಾಡಿಕೊಂಡು, ಬೆಂಬಲಿಗರ ಕಡೆಯಿಂದ ಪ್ರೊಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಬದುಕ್ತಾ ಇದ್ದಾರೆ. ಇನ್ನು ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇದೆ. ಎಲ್ಲಿ ಅಂತ ಹೇಳಿದ್ರೆ DK ಶಿ ಅವರ ಮನೆ ಮುಂದೆ. ನೀವು CM ಆದಮೇಲೆ ನನಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡಿ. ಅಥವಾ ನೀವು CM ಆಗಬೇಕು ಅಂತ ಹಲವಾರು ಬಾರಿ ನಾವು ಕೂಡ ಮಾತನಾಡಿದ್ದೀವಿ, ಧ್ವನಿ ಎತ್ತಿದ್ದೀವಿ ಅಂತ. ಮತ್ತು ಆಪ್ತ ಮೂಲದಲ್ಲಿ ಗುರುತಿಸ್ಕೊಂಡವರು, ಇಲ್ಲಿ ಮಾಜಿ ಮುಖ್ಯಮಂತ್ರಿಯವರ ಆಪ್ತ ಮೂಲದಲ್ಲಿ ಗುರುತಿಸ್ಕೊಂಡವರೇ. ಇನ್ನು ಹಿಂದೆ ಇದ್ದವರು ಕೂಡ, ಸಚಿವರಾಗಿದ್ದವರು ಕೂಡ ಆಕಾಂಕ್ಷಿಗಳೇ. ಕಂಟಿನ್ಯೂ ಆಗಲಿ, ನಾವು ಕರೆಕ್ಟಾಗಿ ನಿಭಾಯಿಸಿದ್ದೀವಿ, ಹಿರಿತನದ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ, ಜಿಲ್ಲಾ ಆಧಾರದ ಮೇಲೆ, ಹೀಗೆ ಅವರದ್ದೇ ಆದಂತಹ ಒಂದು ವರ್ಚಸ್ಸಿಟ್ಕೊಂಡು ನಾವು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸ್ತಾ ಇದ್ದೀವಿ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗಾದರೆ ನಿಮಗೆ ಸಚಿವಗಿರಿ ಯಾವಾಗ ಸಿಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳಾಗಬೇಕು, ಅನುದಾನಗಳು ತರಬೇಕು, ಕ್ಷೇತ್ರಕ್ಕೆ ಒಳ್ಳೇದು ಮಾಡಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಓಟ್ ಕೇಳಕ್ಕೆ ಹೋದಾಗ ಜನ ರಿಯಾಕ್ಷನ್ಸ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಹಾಗಾಗಿ ನಮ್ಗೆ ಅವಕಾಶ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತವ್ರು ಹಲವಾರಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ, ವಿದೇಶಿ ಪ್ರವಾಸವನ್ನು ಮುಗಿಸ್ಕೊಂಡು ರಾಹುಲ್ ಗಾಂಧಿ ದೆಹಲಿಗೆ ಆಗಮಿಸಿದ್ರೆ ಇಲ್ಲಿ ಶಾಸಕರು DK ಶಿ ಅವರ ಮನೆ ಮುಂದೆನೇ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಇನ್ನೇನು ಆ ಒಂದು ತ್ವರಿತಗತಿಯಲ್ಲಿ ಸಾಗಬಹುದು ಸಚಿವ ಸಂಪುಟ ವಿಸ್ತರಣೆ. ಆಗ ನಮ್ಮ ಹೆಸರನ್ನು ಮರ್ತು ಬಿಡಬೇಡಿ, ನಮಗೆ ಅವಕಾಶ ಬೇಕು ಅಂತ ಹೇಳಿ ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇತ್ತು. ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಸುಮಾರು 30 ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ರಾಷ್ಟ್ರ ರಾಜಧಾನಿಯಲ್ಲಿ ಬೀಡ್ಬಿಟ್ಟು ಲಾಭಿಯನ್ನು ನಡೆಸುವವರು ಇದ್ದಾರೆ. ಹಾಗಾಗಿ ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು. ಸಚಿವ ಸಂಪುಟ ವಿಸ್ತರಣೆ 2ನೇ ಪಟ್ಟಿಯ ಕಡೆ ಈಗ ಎಲ್ಲರ ಚಿತ್ತ ನೆಟ್ಟಿರೋದಂತೂ